ವಿದ್ಯಾರ್ಥಿಗಳಿಗೆ ಸ್ವಾಗತ. ಈಗ ನಾವು ಆಟೋಕ್ಯಾಡ್ನಲ್ಲಿ ಡ್ರಾ ಮಾಡಿರುವಂತಹ ಡಿಫ್ರೆಂಟ್ ಆಬ್ಜೆಕ್ಟ್ಗಳದ್ದು ಡೈಮೆನ್ಷನ್ನ ಯಾವ ಥರ ಮಾಡೋದು ಅದನ್ನು ನೋಡೋಣ. ಈ ಡೈಮೆನ್ಷನ್ ಮಾಡೋದಕ್ಕೆ ನಾವು ಕಮಾಂಡ್ ಪ್ರಾಂಪ್ಟ್ ಏರಿಯಾದಲ್ಲಿ ಡಿಮ್ ಅಂತ ಹೊಡೆದ್ಬಿಟ್ಟು ಡಿಮ್ ಲೀನಿಯರ್, ಡಿಮ್ ಆ್ಯಂಗ್ಯುಲರ್, ಡಿಮ್ ರೇಡಿಯಸ್ ಈ ಥರ ಹೊಡೆದ್ರೆ ಆವಾಗ ಕಮಾಂಡ್ ಆ್ಯಕ್ಟಿವೇಟ್ ಆಗ್ತವೆ. ಅವನ್ನ ನಾವು ಮಾಡ್ತಾ ಹೋಗ್ಬೋದು. ಈಗ ನಾವು ಆ್ಯಂಗಲ್ ಡೈಮೆನ್ಷನ್ ಮಾಡಬೇಕು ಅಂದ್ಕೊಳ್ಳಿ, ಅವಾಗ ಇಲ್ಲಿ ಡಿಮ್ ಆ್ಯಂಗ್ಯುಲರ್ ಅಂತ ಹೊಡೆದ್ರೆ ಸಾಕು. ಆಮೇಲೆ ಲೀನಿಯರ್ ಡೈಮೆನ್ಷನ್ಗಳು ಮಾಡ್ಬೇಕು ಅಂದ್ಕೊಳ್ಳಿ, ಅವಾಗ ಡಿಮ್ ಲೀನಿಯರ್ ಅಂತ ಟೈಪ್ ಮಾಡಿದ್ರೆ ಸಾಕು. ಅಲೈನ್ ಡೈಮೆನ್ಷನ್ ಮಾಡಬೇಕು ಅಂದರೆ ಡಿಮ್ ಅಲೈನ್ ಅಂತ ಟೈಪ್ ಮಾಡಿದ್ರೆ ಸಾಕು. ಈ ಥರ ಟೈಪ್ ಮಾಡೋದನ್ನ ನಾವು ಆ್ಯಕ್ಟಿವೇಟ್ ಮಾಡ್ಬೋದು. ದಟ್ ಈಸ್ ದ ಮೋಸ್ಟ್ ಫಾಸ್ಟೆಸ್ಟ್ ಮೆಥಡ್. ಇಲ್ಲ ಅಂತಂದರೆ ಈ ಡೈಮೆನ್ಷನ್ ಮೆನು ಇದೆ, ಇಲ್ಲಿ ಹೋಗ್ರಿ. ಇಲ್ಲ ಡೈಮೆನ್ಷನ್ ಇಲ್ಲೆಲ್ಲ ಕೊಟ್ಟಿದ್ದಾರೆ, ಡಿಫ್ರೆಂಟ್ ಮೆನ್ಯೂಸ್ಗಳಿದ್ದಾವೆ, ಇಲ್ಲಿ ಆಪ್ಷನ್ಗಳಿದ್ದಾವೆ. ಇದನ್ನು ಲೀನಿಯರ್ಗೆ ಇದನ್ನು ಕ್ಲಿಕ್ ಮಾಡ್ಬೋದು, ಅಲೈನ್ಗೆ ಇದು ಕ್ಲಿಕ್ ಮಾಡ್ಬೋದು. ಸೊ ಈ ಥರ ನೀವು ಮಾಡ್ಕೋಬೋದು. ಇಲ್ಲ ಅಂದರೆ ಹೋಮಲ್ಲಿ ಇರ್ತೀರ ನೀವು, ಇಲ್ಲಿಗೆ ಹೋಗ್ರಿ, ಅನೋಟೇಟ್ ಅಂತ ನೋಡಿ. ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ಸೊ ಇಲ್ಲಿ ನಿಮಗೆ ಡೈಮೆನ್ಷನ್ ಮಾಡೋಕ್ಕೆ ಬೇಕಾದಂಥ ಅನೋಟೇಟ್ ಅನ್ನೋವಂಥ ಒಂದು ಮೆನ್ಯೂನಲ್ಲಿ ಟೂಲ್ ಪ್ಯಾಲೆಟಲ್ಲಿ ನಿಮಗೆ ಇಷ್ಟೆಲ್ಲ ಸಿಗ್ತವೆ. ಇದರಲ್ಲಿ ನೋಡಿ, ಇವಾಗ ಇಲ್ಲೊಂದಿದೆ, ಇದು ಕ್ವಿಕ್ ಡೈಮೆನ್ಷನ್ ಅಂತ ಕರೀತಾರೆ. ಇದನ್ನು ಮತ್ತು ಈ ಡೈಮೆನ್ಷನಿಂಗನ್ನು, ಇವೆರಡು ಡೈಮೆನ್ಷನ್ಗಳನ್ನ ನಾವು ಆಮೇಲೆ ನೋಡೋಣ. ಈಗ ಮೊದಲಿಗೆ ಇದರಲ್ಲಿರೋ ಈ ಡೈಮೆನ್ಷನ್ ಯಾವುದು ನೋಡೋಣ. ಕ್ಲಿಕ್ ಮಾಡ್ತೀನಿ ನೋಡಿ. ಫಸ್ಟ್ ಯಾವುದಿದೆ, ಲೀನಿಯರ್ ಅಂತ ಇದೆ. ಏನು ಲೀನಿಯರ್ ಅಂದರೆ ಏನು? ಲೀನಿಯರ್ ಅಂದರೆ ಈ ಆಪ್ಷನ್ನಿಂದ ನಾವೇನು ಮಾಡ್ಬೋದು, ಕೇವಲ ಎರಡು ಪಾಯಿಂಟ್ಗಳ ನಡುವೆ ಇರುವಂತಹ ವೆರ್ಟಿಕಲ್ ಅಥವಾ ಹಾರಿಜಾಂಟಲ್ ಡೈಮೆನ್ಷನ್ಗಳನ್ನ ಮಾತ್ರ ನಾವು ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಈಗ ನನಗೆ ಇಲ್ಲಿ ಒಂದು ಪಾಯಿಂಟ್ ಇದೆ, ಇಲ್ಲಿ ಒಂದು ಪಾಯಿಂಟ್ ಇದೆ. ಇವೆರಡೂ ಪಾಯಿಂಟ್ಗಳ ನಡುವೆ ಇರುವಂತಹ ಹಾರಿಜಾಂಟಲ್ ಡಿಸ್ಟೆನ್ಸ್ ಅಥವಾ ವೆರ್ಟಿಕಲ್ ಡಿಸ್ಟೆನ್ಸನ್ನು ನಾವು ಮೆಜರ್ ಮಾಡಬೇಕು ಅಂತಂದರೆ, ಹೇಳಬೇಕು ಅಂತಂದರೆ, ಆವಾಗ ನಾವು ಈ ಡಿಮ್ ಲೀನಿಯರ್ ಅಥವಾ ಲೀನಿಯರ್ ಡೈಮೆನ್ಷನಿಂಗ್ ಆಪ್ಷನ್ನ ತೊಗೊತೇವೆ. ಸೊ ಈಗ ನಾವು ಅದನ್ನು, ಅದೇ ಇದೆಯಾ, ಎಸ್, ಅದನ್ನು ಕ್ಲಿಕ್ ಮಾಡ್ತೇನೆ. ಏನು ಕೇಳ್ತಾ ಇದೆ ಅದು? ಫಸ್ಟ್ ಎಕ್ಸ್ಟೆನ್ಷನ್ ಲೈನ್ ಒರಿಜಿನ್ ಕೇಳ್ತಾ ಇದೆ. ಸೊ ಇದನ್ನು ಕ್ಲಿಕ್ ಮಾಡೋಣ. ನೆಕ್ಸ್ಟ್ ಏನು ಕೇಳ್ತಾ ಇದೆ? ಸೆಕೆಂಡ್ ಲೈನ್ ಕೇಳ್ತಾ ಇದೆ, ಸೆಕೆಂಡ್ ಪಾಯಿಂಟ್ ಕೇಳ್ತಾ ಇದೆ. ಸೆಕೆಂಡ್ ಪಾಯಿಂಟ್ ಇದು ಅಲ್ವಾ? ಕ್ಲಿಕ್ ಮಾಡಿದಾಗ ನೋಡಿ, ನಾವು ಮೌಸ್ನ ಈ ಕರ್ಸರ್ನ ಯಾವ ಕಡೆ ಇಡ್ತೀನೋ ಅದ್ರ ಪ್ರಕಾರ ಅದು ನೋಡಿ. ಈ ಕಡೆ ಇಟ್ಟರೆ ಇಟ್ ಈಸ್ ಶೋಯಿಂಗ್ ಮಿ ದಿ ವೆರ್ಟಿಕಲ್ ಡಿಸ್ಟೆನ್ಸ್ ಬಿಟ್ವೀನ್ ದೀಸ್ ಟೂ ಪಾಯಿಂಟ್ಸ್. ಈ ಪಾಯಿಂಟು ಮತ್ತು ಈ ಪಾಯಿಂಟ್ ನಡುವಿನ ವೆರ್ಟಿಕಲ್ ಡಿಸ್ಟೆನ್ಸ್ ಹೇಳ್ತಾ ಇದೆ. ಹಿಂಗೆ ತೊಗೊಂಡೋದ್ರೆ ಇಟ್ ಈಸ್ ಶೋಯಿಂಗ್ ಅಸ್ ಹಾರಿಜಾಂಟಲ್ ಡಿಸ್ಟೆನ್ಸ್ ಅಲ್ವಾ? ನೋಡಿ, ಹಾರಿಜಾಂಟಲ್ ಡಿಸ್ಟೆನ್ಸ್ ತೋರಿಸ್ತಾ ಇದೆ. ಈ ಥರ ಡಿಸ್ಟೆನ್ಸ್ ಅದು ಈ ಥರ ತೋರಿಸುತ್ತೆ. ಯಾವುದು? ಅಲೈನ್ಡ್ ಡೈಮೆನ್ಷನಲ್ಲಿ ಎರಡು ಪಾಯಿಂಟ್ಗಳ ನಡುವೆ ಇರುವಂತಹ ಹಾರಿಜಾಂಟಲ್ ಡಿಸ್ಟೆನ್ಸ್ ಅಥವಾ ವೆರ್ಟಿಕಲ್ ಡಿಸ್ಟೆನ್ಸ್ನ ಬೇಕು ಅಂದರೆ ಆವಾಗ ನಾವು ಈ ಲೀನಿಯರ್ ಡೈಮೆನ್ಷನಿಂಗ್ ಅಥವಾ ಡಿಮ್ ಲೀನಿಯರ್ ಕಮಾಂಡ್ನ ಯೂಸ್ ಮಾಡ್ತೇವೆ. ಈಗ ನಮಗೆ ಈ ಎರಡೂ ಪಾಯಿಂಟ್ಗಳ ನಡುವೆ ಇರುವಂತಹ ಆ್ಯಕ್ಚುಯಲ್ ಡಿಸ್ಟೆನ್ಸ್, ಟ್ರೂ ಡಿಸ್ಟೆನ್ಸ್ ಎಷ್ಟು? ವೆರ್ಟಿಕಲ್ ಅಥವಾ ಹಾರಿಜಾಂಟಲ್ ಡಿಸ್ಟೆನ್ಸ್ ಅಲ್ಲ, ಟ್ರೂ ಡಿಸ್ಟೆನ್ಸ್ ಅಥವಾ ರೇಡಿಯಲ್ ಡಿಸ್ಟೆನ್ಸ್ ಅಂತ ಕರೀತಾರಲ್ಲ, ಅದು ಬೇಕು ಅಂದ್ಕೊಳ್ಳಿ. ಅವಾಗ ನಾವೇನು ಮಾಡಬೇಕು ಅಂತಂದರೆ ಇನ್ನೊಂದು ಆಪ್ಷನ್ ಇದೆ, ಅದಕ್ಕೆ ಹೋಗ್ಬೇಕು. ಅಲೈನ್ಡ್ ಅಂತ ಇದೆ ನೋಡಿ, ಈ ಆಪ್ಷನ್ಗೆ ಹೋಗ್ಬೇಕು. ಸೊ ಇಲ್ಲಿ ನೀವು ಡಿಮ್ ಅಲೈನ್ಡ್ ಅಂತ ಟೈಪ್ ಮಾಡಿದ್ರೆ ಬರುತ್ತೆ. ಇಲ್ಲಿ ಒನ್ಸ್ ಅಗೇನ್ ಸೇಮ್ ಪ್ರೊಸೀಜರ್. ಫಸ್ಟ್ ಪಾಯಿಂಟ್ ಕೇಳುತ್ತೆ ಕೋಆರ್ಡಿನೇಟ್ಸು, ಕ್ಲಿಕ್ ಮಾಡಿ. ಸೆಕೆಂಡ್ ಪಾಯಿಂಟ್ ಕೇಳುತ್ತೆ, ಅದನ್ನು ಕ್ಲಿಕ್ ಮಾಡಿ. ಈಗ ನೋಡಿ, ಇದೇನು ಹೇಳ್ತಾ ಇದೆ ಇವಾಗ ನಮಗೆ, ಈ ಪಾಯಿಂಟು ಮತ್ತು ಈ ಪಾಯಿಂಟ್ ನಡುವೆ ಇರುವಂತಹ ಆ್ಯಕ್ಚುಯಲ್ ಡಿಸ್ಟೆನ್ಸ್, ಟ್ರೂ ಡಿಸ್ಟೆನ್ಸ್ ಅಥವಾ ರೇಡಿಯಲ್ ಡಿಸ್ಟೆನ್ಸನ್ನು ಅದು ಹೇಳ್ತಾ ಇದೆ. ನೆಕ್ಸ್ಟ್ ಕಮಾಂಡ್ ಯಾವುದು ನೋಡೋಣ. ಆ್ಯಂಗ್ಯುಲರ್ ಅಂತ ಇದೆ. ಈ ಆ್ಯಂಗ್ಯುಲರ್ ಅನ್ನೋ ಆಪ್ಷನ್ ಇದೆಯಲ್ಲ, ಡೈಮೆನ್ಷನ್ ಆಪ್ಷನ್ನು, ಇದನ್ನು ನಾವು ಇಲ್ಲಿ ಡಿಮ್ ಆ್ಯಂಗ್ಯುಲರ್ ಅಂತ ಟೈಪ್ ಮಾಡಿದ್ರು ಬರ್ತದೆ. ಡಿಮ್ ಆ್ಯಂಗ್ಯುಲರ್ ಅಂತ ಟೈಪ್ ಮಾಡಿದ್ರು ಕೂಡ ಬರುತ್ತೆ. ಇದನ್ನು ನಾವು ಒಂದು ಆರ್ಕ್ದು ಇಂಕ್ಲೂಡ್ ಆ್ಯಂಗಲ್ ಅಥವಾ ಎರಡು ಲೈನ್ಗಳ ನಡುವೆ ಇರುವಂತಹ ಆ್ಯಂಗಲ್ನ ತೊಗೊಳ್ಳೋದಕ್ಕೆ, ಹೇಳೋದಕ್ಕೆ ನಾವು ಈ ಕಮಾಂಡ್ನ ಯೂಸ್ ಮಾಡ್ತೇವೆ. ಏನು ಕೇಳ್ತದೆ ನೋಡಿ, ಅದು ಸೆಲೆಕ್ಟ್ ಆರ್ಕ್, ಸರ್ಕಲ್, ಲೈನ್ ಅಂತ ಕೇಳ್ತದೆ. ನಾನಿವಾಗ ಲೈನ್ನ ಸೆಲೆಕ್ಟ್ ಮಾಡಿದ್ರೆ ಏನಾಗುತ್ತೆ ನೋಡಿ, ಏನು ಕೇಳ್ತದೆ? ಸೆಕೆಂಡ್ ಲೈನ್ ಸೆಲೆಕ್ಟ್ ಮಾಡಿ ಅಂತ ಹೇಳ್ತಾಯಿದೆ. ಸೆಕೆಂಡ್ ಲೈನ್ ಇದನ್ನು ಸೆಲೆಕ್ಟ್ ಮಾಡ್ತೀನಿ. ಈಗ ಅದೇನು ಮಾಡ್ತದೆ? ಇವೆರಡು ನಡುವೆ ಇರುವ ಆ್ಯಂಗಲ್ನ ಅದು ಹೇಳುತ್ತೆ. ಸೊ ನೀವು ಯಾವ ಕಡೆ ಪ್ಲೇಸ್ ಮಾಡ್ತೀರ ಅನ್ನೋದ್ರ ಮೇಲೆ ಅದು ಎಷ್ಟು ಆ್ಯಂಗಲ್ ಅನ್ನೋದನ್ನು ಅದು ನೋಡಿ ಹೇಳ್ತಾ ಇದೆ. ಕರೆಕ್ಟಾ? ಈಗ ಅದನ್ನು ಕೇಳ್ತಾ ಇದೆ ಡೈಮೆನ್ಷನ್ ಲೈನ್ ಲೊಕೇಶನ್ ಕೇಳ್ತಾ ಇದೆ. ಕ್ಲಿಕ್ ಮಾಡಿದ್ರೆ ಅಲ್ಲಿ ಬಂತು ಡೈಮೆನ್ಷನ್. ಈಗ ಸಿಮಿಲರ್ಲಿ ನಾವು ಈ ಆರ್ಕ್ನ ಕ್ಲಿಕ್ ಮಾಡಿ ನೋಡೋಣ, ಏನಾಗುತ್ತೆ ನೋಡೋಣ. ಸೊ ಅದೇ ಕಮಾಂಡ್ನ ತೊಗೊಂಡಿದ್ದೇನೆ. ಈಗ ಆರ್ಕ್ನ ಕ್ಲಿಕ್ ಮಾಡ್ತೇನೆ ನೋಡಿ. ಕ್ಲಿಕ್ ಮಾಡಿದ ತಕ್ಷಣ ಆಗ್ತದೆ, ಸೊ ಆರ್ಕ್ದು ಇನ್ಕ್ಲೂಡ್ ಆ್ಯಂಗಲ್ ಎಷ್ಟು ಅನ್ನೋದನ್ನು ಅದು ಹೇಳ್ತಾ ಇದೆ. ಎಷ್ಟಿದೆ ಅದು? 143 ಡಿಗ್ರಿ ಇದೆ. ಸೊ ಇದು ಆ್ಯಂಗ್ಯುಲರ್ ಡೈಮೆನ್ಷನಿಂಗ್. ನೆಕ್ಸ್ಟ್ ಆಪ್ಷನ್ ಏನಿದೆ ನೋಡೋಣ. ನೆಕ್ಸ್ಟ್ ಆಪ್ಷನ್ ಆರ್ಕ್ ಲೆಂತ್ ಆಪ್ಷನ್ ಇದೆ. ಇದನ್ನು ನಾವು ತೊಗೊಂಡ್ರೆ ಏನಾಗುತ್ತೆ, ಅದು ಆರ್ಕ್ದು ಕಾರ್ಡ್ ಲೆಂತ್ ಎಷ್ಟು ಅಂತ ಹೇಳುತ್ತೆ. ಈಗ ಇದು ಆರ್ಕ್ ಇದೆಯಲ್ಲ, ಏನು ಕೇಳ್ತಾ ಇದೆ ನೋಡಿ, ಪಾಲಿಲೈನ್ ಆರ್ಕ್ ಸೆಗ್ಮೆಂಟ್, ಆರ್ಕ್ ಆರ್ ಪಾಲಿಲೈನ್ ಆರ್ಕ್ ಸೆಗ್ಮೆಂಟ್ ತೊಗೊಳ್ಳೋದು ಕೇಳ್ತಾ ಇದೆ. ಸೊ ನಾನು ಈ ಆರ್ಕ್ನ ಸೆಲೆಕ್ಟ್ ಮಾಡಿದ ತಕ್ಷಣ ಅದೇನು ಮಾಡ್ತದೆ,
ಇಟ್ ವಿಲ್ ಟೆಲ್ ಮಿ ದಿ ಕಾರ್ಡ್ ಲೆಂತ್. ನೋಡಿ ಎಷ್ಟಿದೆ ಕಾರ್ಡ್ ಲೆಂತು, 89.1 ಯೂನಿಟ್ಸ್ ಇದೆ, ಅದನ್ನು ಹೇಳ್ತಾ ಇದೆ. ನೆಕ್ಸ್ಟ್ ಆಪ್ಷನ್ ಏನಿದೆ, ನೆಕ್ಸ್ಟ್ ಆಪ್ಷನ್ ಇಸ್ ರೇಡಿಯಸ್. ಸೊ ಈ ಆಪ್ಷನ್ನ ನಾವು ಯಾವಾಗ ತೊಗೊತೀವಿ ಅಂತಂದರೆ, ಯಾವುದಾದ್ರೂ ಆರ್ಕ್ದು ಅಥವಾ ಸರ್ಕಲ್ದು ರೇಡಿಯಸ್ ಬೇಕು ಅಂದ್ಕೊಳ್ಳಿ, ಆವಾಗ ನಾವು ಈ ಒಂದು ಆಪ್ಷನ್ನ ತೊಗೊತೀವಿ. ಇಲ್ಲಿ ಡಿಮ್ ರೇಡಿಯಸ್ ಅಂತ ಟೈಪ್ ಮಾಡಿದ್ರು ಸಾಕು. ಸೊ ಈಗ ಈ ಸರ್ಕಲನ್ನು ಕ್ಲಿಕ್ ಮಾಡ್ತೇನೆ, ಏನು ಬರ್ತಾ ಇದೆ ಅದು ರೇಡಿಯಸ್ ಬಂತು ಅಲ್ವಾ. ಸಿಮಿಲರ್ಲಿ ನಾನು ಈ ಆರ್ಕ್ನ ಕ್ಲಿಕ್ ಮಾಡ್ತೇನೆ, ಅವಾಗ ನೋಡಿ ಸಾರಿ ಈ ಆರ್ಕ್ ಇಲ್ಲಿದೆ, ಇದನ್ನು ಕ್ಲಿಕ್ ಮಾಡ್ತೀನಿ, ನೋಡಿ ಏನಾಗ್ತದೆ, ಇಟ್ ಇಸ್ ಗಿವಿಂಗ್ ಮೀ ದ ರೇಡಿಯಸ್ ಆಫ್ ದಿಸ್ ಆರ್ಕ್. ಸೊ ಈ ಸರ್ಕಲ್ದು ಆರ್ಕ್ನ ಬಂತು, ಈ ಸರ್ಕಲ್ದು ರೇಡಿಯಸ್ನ ಬಂತು. ಈಗ ಈ ಆರ್ಕ್ದು ರೇಡಿಯಸ್ನು ಇಲ್ಲಿ ಬಂದಿದೆ. ಸೊ ಈ ಥರ ನಾವು ರೇಡಿಯಸ್ ಕಮಾಂಡ್ನ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಮತ್ತೆ ಯಾವುದಿದೆ ಆಪ್ಷನ್ನು, ಡಯಾಮೀಟರ್ ಆಪ್ಷನ್ ಇದೆ. ಸೊ ಒನ್ಸ್ ಅಗೇನ್ ಈ ಸರ್ಕಲ್ಗಳು ಮತ್ತು ಆರ್ಕ್ಗಳದ್ದು ಡಯಾಮೀಟರ್ ಎಷ್ಟು ಅಂತ ಹೇಳೋದಕ್ಕೆ ಈ ಕಮಾಂಡ್ನ ನಾವು ಯೂಸ್ ಮಾಡ್ತೀವಿ. ಏನು ಕೇಳ್ತಾ ಇದೆ ನೋಡೋದು, ಸೆಲೆಕ್ಟ್ ಆರ್ಕ್ ಆರ್ ಸರ್ಕಲ್. ಸೊ ನಾನು ಈ ಸರ್ಕಲ್ನ ಸೆಲೆಕ್ಟ್ ಮಾಡ್ತೇನೆ, ಈ ಸರ್ಕಲ್ ಸೆಲೆಕ್ಟ್ ಮಾಡ್ತೇನೆ, ನೋಡಿ ಡಯಾಮೀಟರ್ ಸಿಂಬಾಲ್ ಬಂತು, ಡಯಾಮೀಟರ್ ಹೇಳ್ತಾ ಇದೆ. ಮತ್ತೆ ನಾನು ಅದೇ ಟೂಲ್ ತೊಗೊತೇನೆ, ಇವಾಗ ಈ ಆರ್ಕ್ನ ತೊಗೊತೇನೆ, ಮತ್ತು ಡಯಾಮೀಟರ್ ಸಿಂಬಾಲ್ ಬಂತು, 71.6 ಎಕ್ಸಾಕ್ಟ್ಲಿ ಡಬಲ್ ಇದೆ, ಇದು ಡಬಲ್ ಅಲ್ಲಿದೆ. ಸೊ ಈ ಥರ ನಾವು ಡಯಾಮೀಟರ್ ಅನ್ನೋ ಒಂದು ಆಪ್ಷನ್ನ ಡಿಮ್ ಡಯಾಮೀಟರ್ ಅಂತ ಹೇಳ್ತೀನಿ, ಡಿಮ್ ಡಯಾ ಅಂತಾರೆ. ಬೇಕಾ ಇದನ್ನು ಕ್ಲಿಕ್ ಮಾಡಿದ್ರೆ ಏನಿದೆ ನೋಡಿ, ಡಿಮ್ ಡಯಾಮೀಟರ್ ಅಂತ ನೀವು ಟೈಪ್ ಮಾಡಿದ್ರೆ ಸಾಕು, ಯು ಕ್ಯಾನ್ ಆ್ಯಕ್ಟಿವೇಟ್ ದಿಸ್ ಕಮಾಂಡ್. ನೆಕ್ಸ್ಟ್ ಕಮಾಂಡ್ ಯಾವುದಿದೆ ನೋಡೋಣ. ನೆಕ್ಸ್ಟು ಜಾಗ್ಡ್ ಅಂತ ಇದೆ, ಆಮೇಲೆ ಆರ್ಡಿನೇಟ್ ಅಂತ ಇದೆ. ಇದು ಜಾಗ್ಡ್ ಅಂದರೆ ಇದು ರೇಡಿಯಸ್ನ ಹೇಳುತ್ತೆ, ಬಟ್ ಸ್ಟ್ರೇಟ್ ಲೈನ್ಸಲ್ಲಿ ಹೇಳೋದಿಲ್ಲ, ಅದ್ರ ಬದಲಿಗೆ ಇಟ್ ವಿಲ್ ಟೆಲ್ ಯು ಅಬೌಟ್ ಜಾಗ್ಡ್ ಲೈನ್ಸ್ ಅಂತ ಹೇಳುತ್ತೆ. ಜಾಗ್ಡ್ ಲೈನ್ ಮುಖಾಂತರ ನೋಡಿ ಈ ಥರ ಹೇಳ್ತಾರೆ, ಆ ಥರ ತೋರಿಸುತ್ತೆ. ಫ್ರಮ್ ಎನ್ ಇಮ್ಯಾಜಿನರಿ ಸೆಂಟ್ರ್ ಪಾಯಿಂಟ್, ನಾವೇ ಒಂದು ಸೆಂಟ್ರ್ ಪಾಯಿಂಟ್ನ ಕೇಳುತ್ತೆ, ಆ್ಯಕ್ಚುಯಲ್ ಸೆಂಟ್ರ್ ಪಾಯಿಂಟ್ ಅಲ್ಲ ಅದು, ಅಲ್ಲಿಂದ ಅದು ನಮಗೆ ರೇಡಿಯಸ್ನ ಹೇಳುತ್ತೆ. ಈಗ ಏನಾಗ್ತದೆ ನೋಡಿ, ಸೆಲೆಕ್ಟ್ ಆರ್ಕ್ ಆರ್ ಸರ್ಕಲ್ ಕೇಳ್ತಾ ಇದೆ, ಇದನ್ನು ಸರ್ಕಲ್ನ ತೊಗೊತೇನೆ. ಸೆಂಟರ್ ಲೊಕೇಶನ್ ಓವರ್ಹೆಡ್ ಕೇಳ್ತಾ ಅಂದರೆ ಇಮ್ಯಾಜಿನರಿ ಸರ್ಕಲ್, ಇಮ್ಯಾಜಿನರಿ ಸೆಂಟರ್ ಎಲ್ಲಿದೆ ಅಂತ ಕೇಳ್ತಾ ಇದೆ. ಸೊ ನಾನು ಇದೆಲ್ಲ ಕ್ಲಿಕ್ ಮಾಡ್ತೀನಿ, ನೋಡಿ ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಅದನ್ನೇ ಅದು ಸೆಂಟರ್ ಪಾಯಿಂಟ್ ಅನ್ಕೊಂತು. ಆಮೇಲೆ ಎಲ್ಲಿ ಬೇಕಾ ಕ್ಲಿಕ್ ಮಾಡಿ ನೋಡಿ ಬಂತು ಅಲ್ವಾ. ಸೊ ಇದನ್ನು ಅದು ಸೆಂಟರ್ ಪಾಯಿಂಟ್ ಅಂದ್ಕೊಂಡು ಅಲ್ಲಿಂದ ಇಟ್ ಈಸ್ ಶೋಯಿಂಗ್ ಮಿ ದಿ ಅದು ಇಮ್ಯಾಜಿನರಿ ಸೆಂಟರ್ ಪಾಯಿಂಟ್, ಅಲ್ಲಿಂದ ತೋರಿಸ್ತಾ ಇದೆ. ಜಾಗ್ಡ್ ಲೈನ್ ಇದೆ ನೋಡಿ ಆ ಥರ, ಇದು ಜಾಗ್ಡ್ ಆಪ್ಷನ್. ನೆಕ್ಸ್ಟ್ ಯಾವುದಿದೆ, ಆರ್ಡಿನೇಟ್ ಆಪ್ಷನ್ ಇದೆ. ಆರ್ಡಿನೇಟ್ ಆಪ್ಷನ್ನಿಂದ ನಾವೇನು ಮಾಡ್ಬೋದು ಅಂದರೆ, ಒಂದು ಪಾಯಿಂಟ್ದು ಎಕ್ಸ್ ಆ್ಯಂಡ್ ವೈ ಕೋಆರ್ಡಿನೇಟ್ಸ್ ನಮಗೆ ಬೇಕು ಅಂದ್ಕೊಳ್ಳಿ ವಿತ್ ರೆಸ್ಪೆಕ್ಟ್ ಟು ದ ಒರಿಜಿನ್, ಆವಾಗ ಈ ಆಪ್ಷನ್ನ ನಾವು ತೊಗೊತೀವಿ. ಇದನ್ನು ಕ್ಲಿಕ್ ಮಾಡಿದ್ರೆ ನೋಡಿ, ಡಿಮ್ ಆರ್ಡಿನೇಟ್ ಅಂತ ಟೈಪ್ ಮಾಡಿದ್ರೆ ಕೂಡ ನೀವು ಈ ಕಮಾಂಡ್ನ ಆ್ಯಕ್ಟಿವೇಟ್ ಮಾಡ್ಬೋದು. ಏನು ಕೇಳ್ತದೆ ನೋಡಿ, ಸ್ಪೆಸಿಫೈ ಫ್ಯೂಚರ್ ಲೊಕೇಶನ್ ಕೇಳ್ತದೆ. ಯಾವುದು ನಮ್ಗೆ ಈ ಪಾಯಿಂಟ್ ಬೇಕಲ್ವಾ, ಈ ಪಾಯಿಂಟ್ನ ಕ್ಲಿಕ್ ಮಾಡಿ. ಈಗ ನೋಡಿ ಇದು ಎಷ್ಟಿದೆ ಆಪ್ಷನ್ಸು, ಎಕ್ಸು ವೈ ಎಮ್ ಟೆಕ್ಸ್ಟು ಆ್ಯಂಗಲು ಇಷ್ಟೆಲ್ಲ ಇದೆ ಆಪ್ಷನ್ಸು. ನಮಗೆ ಎಕ್ಸ್ ಕೋಆರ್ಡಿನೇಟ್ ಬೇಕು ಅಂದ್ಕೊಳ್ಳಿ, ಅವಾಗ ಎಕ್ಸ್ ಟೈಪ್ ಮಾಡಿದ್ರೆ ಸಾಕಿಲ್ಲ, ಎಕ್ಸ್ ಟೈಪ್ ಮಾಡ್ತೀನಿ ನೋಡಿ. ಅದ್ರದ್ದು ಎಕ್ಸ್ ಎಷ್ಟಿದೆ ಕೋಆರ್ಡಿನೇಟು, ಎಕ್ಸು 10 ಇದೆ. ನನಗೆ ವೈ ಬೇಕು ಅಂದ್ಕೊಳ್ಳಿ, ಮತ್ತೆ ಸೇಮ್ ಕಮಾಂಡ್ ತೊಗೊತೇನೆ, ಮತ್ತೆ ಸೇಮ್ ಪಾಯಿಂಟ್ ತೊಗೊತೇನೆ. ವೈ ಬೇಕು ಅಂದ್ಕೊಳ್ಳಿ, ಈ ಸಲ ವೈ ಅಂತ ಹೊಡೀರಿ, ಎಂಟ್ರ್ ಹೊಡೀರಿ, ವೈ ಇಸ್ 10. ಸೊ ನಮ್ಗೆ ಗೊತ್ತಿರೋ ಹಾಗೆ ಈ ಪಾಯಿಂಟ್ದು ನಾನು ಈ ಸ್ಕೆಚ್ನ ಡ್ರಾ ಮಾಡಬೇಕಾದಾಗ ಈ ಪಾಯಿಂಟ್ ಕೊಟ್ಟಿದ್ದೆ ಎಷ್ಟು, 10,10 ಕೊಟ್ಟಿದ್ದೆ ನೋಡಿ, ತೋರಿಸ್ತಾ ಇದೆ 10. ಇದು ಎಕ್ಸ್ ಕೋಆರ್ಡಿನೇಟ್ 10, ವೈ ಕೋಆರ್ಡಿನೇಟ್ ಇದೆ ಆಲ್ಸೋ 10. ಸೊ ಈ ಥರ ನಾವು ಎಕ್ಸ್ ಆ್ಯಂಡ್ ವೈ ಕೋಆರ್ಡಿನೇಟ್ಸ್ಗಳದ್ದು ವ್ಯಾಲ್ಯೂಸ್ ಬೇಕು ಒಂದು ಪಾಯಿಂಟು ಅಂದರೆ ಈ ಆರ್ಡಿನೇಟ್ ಅನ್ನೋ ಒಂದು ಡೈಮೆನ್ಷನ್ ಟೂಲ್ನ ಯೂಸ್ ಮಾಡ್ತೇವೆ. ಸೊ ಈಗ ಇಲ್ಲಿರೋದೆಲ್ಲ ಆಗೋಯ್ತು. ನೆಕ್ಸ್ಟ್ ಇಂಪಾರ್ಟೆಂಟ್ ಬರೋಣ. ಈಗ ನೆಕ್ಸ್ಟ್ ಇಂಪಾರ್ಟೆಂಟ್ ಯಾವುದು, ಇಲ್ಲಿ ಬರೋಣ. ಇದೇನಿದು ಬೇಸ್ ಲೈನ್ ನೋಡಿ, ಬೇಸ್ ಲೈನ್ ಮತ್ತು ಕಂಟಿನ್ಯೂ ಅಂತ 2 ಆಪ್ಷನ್ ಇದೆ. ಇವೆರಡು ಡಿಫ್ರೆಂಟ್ ಟೈಪ್ಸ್ ಆಫ್ ಡೈಮೆನ್ಷನಿಂಗ್, ಇವೆರಡು 2 ಟೈಪ್ ಡೈಮೆನ್ಷನಿಂಗ್. ಇವೆರಡನ್ನ ಯಾವಾಗ ಮಾಡ್ತೀವಿ, ಯಾವಾಗ ಇವೆರಡು ಆ್ಯಕ್ಟಿವೇಟ್ ಆಗ್ತವೆ ಅಂತಂದರೆ, ಆಲ್ರೆಡಿ ನಾವು ಒಂದು ಲೀನಿಯರ್ ಡೈಮೆನ್ಷನ್ ಮಾಡಿರ್ಬೇಕು ಎಲ್ಲನೂ. ಎಲ್ಲಾದರೂ ಲೀನಿಯರ್ ಡೈಮೆನ್ಷನ್ ಮಾಡಿದರೆ ಆವಾಗ ಇವೆರಡು ಕಮಾಂಡ್ಗಳು ಆ್ಯಕ್ಟಿವೇಟ್ ಆಗ್ತವೆ. ಸೊ ಅದಕ್ಕೆ ಮೊದಲಿಗೆ ಏನು ಮಾಡೋಣ ನಾವು, ಈ ಡೈಮೆನ್ಷನ್, ಈ ಲೈನ್ ಸೆಗ್ಮೆಂಟ್ನ ಮತ್ತು ಈ ಲೈನ್ ಸೆಗ್ಮೆಂಟ್ನ ನಾವು ಫಸ್ಟ್ ಡೈಮೆನ್ಷನ್ ಮಾಡಿಬಿಡೋಣ ಯೂಸಿಂಗ್ ಲೀನಿಯರ್ ಡೈಮೆನ್ಷನಿಂಗ್. ಈ ಪಾಯಿಂಟ್ ತೊಗೊಳ್ಳಿ, ಈ ಪಾಯಿಂಟ್ ತೊಗೊಳ್ಳಿ, ಬಂತು. ಸಿಮಿಲರ್ಲಿ ಇಲ್ಲೂ ಕೂಡ ಇದನ್ನು ತೊಗೊಳ್ಳಿ, ಡೈಮೆನ್ಷನ್ ಬಂತು. ಸೊ ಈಗ ನಾವು 2 ಕಡೆ ಡೈಮೆನ್ಷನ್ ಮಾಡಿದ್ದೀವಿ. ನನಗೆ ಇಲ್ಲಿಂದ ಮುಂದೆ ಇಲ್ಲಿ ತನಕ ಡೈಮೆನ್ಷನ್, ಇಲ್ಲಿಂದ ಇಲ್ಲಿ ತನಕ ಡೈಮೆನ್ಷನ್, ಇಲ್ಲಿಂದ ಇಲ್ಲಿ ತನಕ ಡೈಮೆನ್ಷನ್ ಬೇಕು. ದಟ್ ಈಸ್ ವಾಟ್ ಈಸ್ ಕಾಲ್ಡ್ ಆಸ್ ಕಂಟಿನ್ಯೂ ಟೈಪ್ ಆಫ್ ಡೈಮೆನ್ಷನ್ ಅಂತ ಕರೀತಾರೆ. ಅದನ್ನು ಮಾಡೋಣ. ಅಂದರೆ 2ನೇ ಡೈಮೆನ್ಷನ್ನದ್ದು ಮೊದಲನೇ ಎಕ್ಸ್ಟೆನ್ಷನ್ ಲೈನು
ಪ್ರೀವಿಯಸ್ ಡೈಮೆನ್ಷನ್ ಅದು ಎರಡನೇ ಎಕ್ಸ್ಟೆನ್ಷನ್ ಲೈನ್ ಆಗಿರ್ತದೆ. ಆ ಥರ ಮಾಡ್ಕೊಂಡು ಹೋದರೆ ಚೈನ್ ಒಂದಾದ್ಮೇಲೆ ಒಂದು ಡೈಮೆನ್ಷನ್ ಬೇಕು ಅಂದರೆ ಅವಾಗ ಅದಕ್ಕೆ ಅಂತ ಕರೀತಾರೆ ಕಂಟಿನ್ಯೂ ಡೈಮೆನ್ಷನಿಂಗ್ ಅಂತ ಕರೀತಾರೆ, ಅಥವಾ ಚೈನ್ಡ್ ಡೈಮೆನ್ಷನ್ ಅಂತ ಕರೀತಾರೆ. ಸೊ ಅದನ್ನು ಇವಾಗ ನಾವು ಮಾಡೋಣ. ಅದನ್ನು ಮಾಡಬೇಕು ಅಂತ ನೋಡಿದೆ, ಕಂಟಿನ್ಯೂ ಆಪ್ಷನ್ ತೊಗೊಳ್ಳಿ. ಇದನ್ನು ತೊಗೋತಾ ಇದೆ, ಅದು ನಮಗೆ ಅದು ಬೇಡ, ಇದು ಬೇಕು ಅಂದರೆ ಏನು ಮಾಡಬೇಕು, ಇಲ್ಲಿ ನೋಡಿ, ಇಲ್ಲಿ ತಗೊಳ್ಳೆ ಬನ್ನಿ, ಸೆಲೆಕ್ಟ್ ಆಗ್ತಾ ಇದೆ, ಎಸ್ ಅಂತ ಹೊಡೆದ್ರೆ ಬರುತ್ತೆ. ಆಲ್ರೆಡಿ ಸೆಲೆಕ್ಟ್ ಆಪ್ಷನ್ ಇದೆ. ಸೊ ನೀವು ಎಸ್ ಅಂತ ಹೊಡಿಬೋದು, ಇಲ್ಲ ಎಂಟ್ರ್ ಹೊಡಿಬೋದು, ಯಾಕಂದರೆ ಡಿಫಾಲ್ಟ್ ಆಲ್ರೆಡಿ ಸೆಲೆಕ್ಟ್ ಇದೆ. ಸೊ ಎಂಟ್ರ್ ಹೊಡೀರಿ. ಏನು ಕೇಳ್ತಾ ಇದೆ ಅದು? ಸೆಲೆಕ್ಟ್ ಕಂಟಿನ್ಯೂಡ್ ಡೈಮೆನ್ಷನ್ ಕೇಳ್ತಾ ಇದೆ. ಸೊ ನಮಗೆ ಕಂಟಿನ್ಯೂ ಬೇಕಲ್ವಾ, ಈ ಎಡ್ಜನ್ನ ನೀವು ಕ್ಲಿಕ್ ಮಾಡಿ. ಈ ಎಡ್ಜನ್ನ ಕ್ಲಿಕ್ ಮಾಡಬೇಡಿ, ಈ ಎಡ್ಜನ್ನು ಕ್ಲಿಕ್ ಮಾಡಿ. ನೋಡಿ ಈಗ ನೆಕ್ಸ್ಟು ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕೇಳ್ತಾ ಇದೆ ನೋಡಿ, ಸೆಕೆಂಡ್ ಎಕ್ಸ್ಟೆನ್ಷನ್ ಕೇಳ್ತಾ ಹೋಗ್ತಾ ಇದೆ, ಕ್ಲಿಕ್ ಮಾಡ್ತಾ ಹೋಗಿ ನೀವು. ಸೊ ಯು ಆರ್ ಗೆಟಿಂಗ್ ಲಾಸ್ಟ್ಗೆ ಮುಗಿದಾದ್ಮೇಲೆ ಎಸ್ಕೇಪ್ ಹೊಡಿ. ಸೊ ಈಗ ನೋಡಿ ನಿಮಗೆ ಕಂಟಿನ್ಯೂಸ್ ಡೈಮೆನ್ಷನ್ ಬಂದಿದೆ. ಈ ಡೈಮೆನ್ಷನ್ನದ್ದು ಮೊದಲನೇ ಎಕ್ಸ್ಟೆನ್ಷನ್ ಲೈನು, ಈ ಡೈಮೆನ್ಷನ್ನದು ಎರಡನೇ ಎಕ್ಸ್ಟೆನ್ಷನ್ ಲೈನು, ಈ ಡೈಮೆನ್ಷನ್ನದು ಮೊದಲನೇ ಎಕ್ಸ್ಟೆನ್ಷನ್ ಲೈನು, ಈ ಡೈಮೆನ್ಷನ್ನದು ಎರಡನೇ ಎಕ್ಸ್ಟೆನ್ಷನ್ ಲೈನು. ಆ ಥರ ಒಂದಾದ್ಮೇಲೆ ಅಂದರೆ ಚೈನ್ ರೀತಿಯಲ್ಲಿ ಡೈಮೆನ್ಷನ್ಗಳು ಬಂದಿದೆ. ಸೊ ದಿಸ್ ಈಸ್ ವಾಟ್ ಈಸ್ ಕಾಲ್ಡ್ ಆಸ್ ಕಂಟಿನ್ಯೂ ಟೈಪ್ ಡೈಮೆನ್ಷನಿಂಗ್. ಈಗ ನಾವು ನೆಕ್ಸ್ಟು ಬೇಸ್ ಲೈನ್ ಟೈಪ್ ಡೈಮೆನ್ಷನಿಂಗ್ ನೋಡೋಣ. ಸೊ ಮತ್ತೆ ಈಗ ಸೆಲೆಕ್ಟ್ ಮಾಡ್ಕೊಳ್ಳಿ, ಬೇಸ್ ಲೈನ್ ತೊಗೊಳ್ಳಿ. ಮತ್ತು ಇಲ್ಲಿಂದ ಬರ್ತಾ ಇದೆ, ನಮಗೆ ಅದು ಬೇಡ ಅಂದರೆ ಮತ್ತೆ ವಾಪಸ್ಸು ಎಂಟ್ರ್ ಹೊಡೀರಿ. ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ಸೆಲೆಕ್ಟ್ ಮಾಡಬೇಕಾದಾಗ ಈ ಎಡ್ಜನ್ನು ಸೆಲೆಕ್ಟ್ ಮಾಡಿ ನೋಡಿ, ಕೇಳ್ತಾ ಇದೆ ನೋಡಿ, ನೆಕ್ಸ್ಟ್ ಎಕ್ಸ್ಟೆನ್ಷನ್ ಲೈನ್ ಪಾಯಿಂಟ್ ಕೇಳ್ತಾ ಇದೆ ತರಗಡೆ ನೋಡಿ, ಸೆಕೆಂಡ್ ಎಕ್ಸ್ಟೆನ್ಷನ್ ಲೈನ್ ಒರಿಜಿನ್. ಸೊ ಸೆಕೆಂಡ್ ಎಕ್ಸ್ಟೆನ್ಷನ್ ಲೈನ್ ಇದು ಕ್ಲಿಕ್ ಮಾಡಿ, ಮತ್ತೆ ಅದನ್ನೇ ಕೇಳ್ತದೆ, ಕ್ಲಿಕ್ ಮಾಡಿ, ಮತ್ತೆ ಅದನ್ನೇ ಕೇಳ್ತದೆ, ಕ್ಲಿಕ್ ಮಾಡಿ, ಮುಗಿದಾದ್ಮೇಲೆ ಎಸ್ಕೇಪ್ ಹೊಡೀರಿ. ಈಗ ಒಂದ್ರ ಮೇಲೆ ಒಂದು ಬಂದಿರೋದ್ರಿಂದ ಏನಾಗ್ತದೆ, ನಿಮ್ಗೆ ಸರಿಯಾಗಿ ಕಾಣ್ತಾ ಇಲ್ಲ. ಸೊ ನಾವು ಡೈಮೆನ್ಷನ್ ಲೈನ್ಗಳನ್ನ ಮೂವ್ ಮಾಡ್ಕೋಣ, ಟೆಕ್ಸ್ಟ್ನ ಮೂವ್ ಮಾಡೋಣ ಬೇರೆ ಕಡೆ. ಸೊ ಇಲ್ಲಿ ಮೂವ್ ಮಾಡೋಣ ಒಂದನ್ನು. ಸೊ ಇನ್ನೊಂದು ಅದನ್ನು ನಾವು ಮೇಲೆ ಮೂವ್ ಮಾಡೋಣ. ನೆಕ್ಸ್ಟು ಇನ್ನೊಂದಿದೆ, ಅದನ್ನು ಕೂಡ ಮೇಲೆ ಮೂವ್ ಮಾಡೋಣ. ಸೊ ದಿಸ್ ಇಸ್ ವಾಟ್ ಈಸ್ ಕಾಲ್ಡ್ ಆಸ್ ಕಂಟಿನ್ಯೂ ಟೈಪ್ ಆಫ್ ಬೇಸ್ ಲೈನ್ ಟೈಪ್ ಆಫ್ ಡೈಮೆನ್ಷನಿಂಗ್. ಇಲ್ಲಿ ಏನಾಗಿದೆ ಅಂದರೆ ಈ ಎಲ್ಲ ಡೈಮೆನ್ಷನ್ಗಳದು ರೆಫರೆನ್ಸ್ ಲೈನು, ರೆಫರೆನ್ಸ್ ಎಡ್ಜು, ಸ್ಟಾರ್ಟಿಂಗ್ ಪಾಯಿಂಟು ಒಂದೇ ಆಗಿದೆ. ಇದ್ರದ್ದು ಎಲ್ಲದರದ್ದು ಸ್ಟಾರ್ಟಿಂಗ್ ಪಾಯಿಂಟ್ ಯಾವುದು, ಇದೇ ಎಡ್ಜ್ ಆಗಿದೆ. ಸೊ ದಿಸ್ ಇಸ್ ವಾಟ್ ಈಸ್ ಕಾಲ್ಡ್ ಆಸ್ ಬೇಸ್ ಲೈನ್ ಟೈಪ್ ಡೈಮೆನ್ಷನಿಂಗ್. ಇಷ್ಟು ನಾವು ಮಾಡ್ಬೋದು. ಈಗ ಇನ್ನೂ ಎರಡು ವೆರಿ ಇಂಪಾರ್ಟೆಂಟ್ ಥರದ್ದು ಡೈಮೆನ್ಷನಿಂಗ್ ಟೈಪ್ಸ್ ಇದ್ದಾವೆ, ಅವುಗಳನ್ನು ನೋಡೋಣ. ಸೊ ಈಗ ಮೊದಲಿಗೆ ನಾವೇನು ಮಾಡೋಣ, ಇವೆಲ್ಲ ಡಿಲೀಟ್ ಮಾಡ್ಕೊಂಬೋಣ. ಈ ಡೈಮೆನ್ಷನ್ಗಳು ಆಲ್ರೆಡಿ ಲೆಟ್ ಅಸ್ ಡಿಲೀಟ್ ಆಲ್ ದೀಸ್ ಥಿಂಗ್ಸ್. ಸೊ ಆವಾಗ ಈ ಎರಡು ಡೈಮೆನ್ಷನ್ಗಳನ್ನ ಮಾಡೋದಕ್ಕೆ ನಮಗೆ ಈಸಿ ಆಗುತ್ತೆ. ಸೊ ಅದಕ್ಕೆ ಲೆಟ್ ಅಸ್ ಡಿಲೀಟ್ ದೀಸ್ ಥಿಂಗ್ಸ್. ಸೊ ನಾವೆಲ್ಲ ಡೈಮೆನ್ಷನ್ಗಳನ್ನ ವಿಲ್ ಲೆಟ್ ಅಸ್ ಡಿಲೀಟ್ ದೆಮ್. ಸೊ ಈಗ ಎರಡು ಥರದ್ದು ಡೈಮೆನ್ಷನ್ಗಳು ಇನ್ನು ಉಳಿದಿವೆ. ಅದ್ಯಾವುದು ಅಂದರೆ ಕ್ವಿಕ್ ಡೈಮೆನ್ಷನ್ ಅಂತ ಒಂದು, ಇನ್ನೊಂದು ಈ ಡಿಮ್ ಅಂತ ಒಂದಿದೆ ನೋಡಿ. ಇದೇನಂದರೆ ಇದು ಡಿಮ್ ಅನ್ನೋದು ಇಲ್ಲಿ ಟೈಪ್ ಮಾಡಿದ್ರೆ ನೀವು ಡಿಮ್ ಅಂತ, ಇಲ್ಲ ಅದನ್ನು ಕ್ಲಿಕ್ ಮಾಡಿದ್ರು ಬರುತ್ತೆ, ಡಿಮ್ ಅಂತ ಟೈಪ್ ಮಾಡಿ ನೋಡಿ. ಈಗ ಇದು ಆಟೋಮೆಟಿಕಲಿ ಹೇಳುತ್ತೆ. ಇದನ್ನು ನೀವು ಈ ಕರ್ಸರ್ನ ನೀವು ಅದ್ರ ಮೇಲೆ ಇಟ್ಟರೆ, ಯಾವುದೋ ಒಂದು ಆಬ್ಜೆಕ್ಟ್ ಮೇಲೆ ಇಟ್ಟರೆ ಅದು ಏನು ಮಾಡ್ತದೆ, ಗೆಸ್ ಮಾಡುತ್ತೆ ಅದು ಯಾವ ಥರದ ಆಬ್ಜೆಕ್ಟು ಅಂತ. ಅದೇ ಗೆಸ್ ಮಾಡ್ಕೊಳ್ಳುತ್ತೆ ಅದರದ್ದು ಎಕ್ಸ್ಟೆನ್ಷನ್ ಲೈನ್ ಯಾವುದಿರ್ಬೋದು, ಏನು ಅಂತ. ಅದೇ ಏನು ಮಾಡ್ತದೆ, ಡೈಮೆನ್ಷನನ್ನು ಅಪ್ರೋಪ್ರಿಯೇಟ್ ಡೈಮೆನ್ಷನ್ ಟೈಪ್ನ ಚೂಸ್ ಮಾಡುತ್ತೆ, ಮತ್ತು ಅದನ್ನು ಆ ಡೈಮೆನ್ಷನ್ನ ಹೇಳುತ್ತೆ. ಆ ಥರದ್ದಿದು. ಸೊ ಈಗ ನೋಡೋಣ, ನಾವೇನು ಮಾಡೋಣ, ಫಸ್ಟ್ ಇದು ಬೇಕು ಅಂದರೆ ಚೆನ್ನಾಗಿ ವರ್ಕ್ ಆಗಬೇಕು ಅಂತಂದರೆ ಇದನ್ನು ನಾವು ಓ ಸ್ನ್ಯಾಪ್ ಕಮಾಂಡ್ನ ಆಫ್ ಮಾಡ್ಕೋಬೇಕಾಗುತ್ತೆ. ಓ ಸ್ನ್ಯಾಪ್ ಮೋಡ್ನ ಆಫ್ ಮಾಡಬೇಕು. ಸೊ ಓ ಸ್ನ್ಯಾಪ್ ಮೋಡ್ನ ಆಫ್ ಮಾಡ್ತೇನೆ. ಈಗ ನಾನು ಏನು ಮಾಡ್ತೇನೆ, ಈ ಕರ್ಸರ್ನ ಈ ಸರ್ಕಲ್ ಮೇಲೆ ಇಡ್ತೇನೆ. ನೋಡಿ ತಕ್ಷಣ ಚೇಂಜ್ ಆಯಿತು. ಇಟ್ ಇಸ್ ಶೋಯಿಂಗ್, ಅದು ಗೆಸ್ ಮಾಡ್ತು ಅದು ಸರ್ಕಲ್ ಅಂತ. ಆಟೋಮೆಟಿಕಲಿ ಇಟ್ ಇಸ್ ಟೆಲ್ಲಿಂಗ್ ಅಸ್ ದ ಡಯಾಮೀಟರ್ ಆಫ್ ದಟ್ ಸರ್ಕಲ್. ಕ್ಲಿಕ್ ಮಾಡಿ ಮತ್ತೆ ನೋಡಿ ಇದ್ರ ಮೇಲೆ ಮೂವ್ ಮಾಡ್ತೀನಿ, ಅದು ಆಟೋಮೆಟಿಕಲಿ ಗೆಸ್ ಮಾಡ್ತು ಅದು ಸರ್ಕಲ್ ಅಂತ. ಅದು ನೋಡಿ ಗೆಸ್ ಮಾಡ್ತು, ಎಲ್ಲಿ ಬೇಕಲ್ಲಿ ಇಟ್ಕೋಬೋದು. ಮತ್ತು ನೋಡಿ ಎಕ್ಸಾಂಪಲ್ ಇವಾಗ ನಾನು ಇದ್ರ ಮೇಲೆ ಇಡ್ತೇನೆ, ಆಟೋಮೆಟಿಕಲಿ ಅದು ಗೆಸ್ ಮಾಡ್ತು ಅದು ಆ್ಯಂಗ್ಯುಲರ್ ಲೈನ್ ಅಂತ. ಅದಕ್ಕೆ ಸೂಟೇಬಲ್ ಆಗಿರುವಂಥ ಡೈಮೆನ್ಷನ್ ಟೈಪ್ ಯಾವುದು, ಆ್ಯಂಗ್ಯುಲರ್ ಡೈಮೆನ್ಷನಿಂಗ್, ಅಲೈನ್ ಡೈಮೆನ್ಷನಿಂಗ್ ಅಲ್ವಾ. ಸೊ ಅದು ಆಟೋಮೆಟಿಕಲಿ ಚೂಸ್ ಮಾಡ್ತು ಹೇಳ್ತಾ ಇದೆ. ಈಗ ನೋಡಿ ಅದನ್ನೇ ನಮಗೆ ಅದಕ್ಕೆ ಫೋರ್ಸ್ ಮಾಡ್ಬೇಕು ಅಂದ್ಕೊಳ್ಳಿ, ನಮಗೆ ಇದು ಆ್ಯಂಗ್ಯುಲರ್ ಬೇಡ, ವರ್ಟಿಕಲ್ ಡೈಮೆನ್ಷನಿಂಗ್ ಬೇಕು ಅಥವಾ ಹಾರಿಜಾಂಟಲ್ ಡೈಮೆನ್ಷನಿಂಗ್ ಬೇಕು ಅಂತಂದರೆ ಅದನ್ನು ಕ್ಲಿಕ್ ಮಾಡಿ ನೀವು ಮೂವ್ ಮಾಡಿತ್ತೆ ನೋಡಿ ಹೇಳ್ತಾ ಇದೆ. ನೋಡಿ ಇದು ವರ್ಟಿಕಲ್ ಡೈಮೆನ್ಷನ್ ಬಂತು. ಮತ್ತು ಅದ್ಮೇಲೆ ಇಡಿ ಕ್ಲಿಕ್ ಮಾಡಿ, ಈಗ ಅದನ್ನು ಫೋರ್ಸ್ ಮಾಡಿ ನೋಡಿ, ಫೋರ್ಸ್ ಮಾಡಿರಿ
ಕರೆಕ್ಟಾ. ನಾವು ಇಟ್ ಇಸ್ ಟೆಲ್ಲಿಂಗ್ ಅಸ್ ದಿ ಹಾರಿಜಾಂಟಲ್ ಡೈಮೆನ್ಷನ್. ನೆಕ್ಸ್ಟ್ ಈಗ ನೋಡಿ ಇದ್ರ ಮೇಲೆ ಇಡ್ತೀನಿ, ಅದು ಗೆಸ್ ಮಾಡ್ತದೆ ಆರ್ಕ್ ಅಂತ, ಅದರ ಆರ್ಕ್ದ ಡೈಮೆನ್ಷನ್ ಹೇಳ್ತಾ ಇದ್ದೀನಿ. ಈಗ ನಮಗೆ ಈ ಲೈನ್ ಕ್ಲಿಕ್ ಮಾಡ್ತೇನೆ ನೋಡಿ, ಆಲ್ರೆಡಿ ಆಟೋಮೆಟಿಕ್ಲಿ ಇದು ವರ್ಟಿಕಲ್ ಲೈನ್ ಅಂತ ಹೇಳ್ತು, ಅದಕ್ಕೆ ಬೇಕಾಗುವಂತಹ ಲೀನಿಯರ್ ಡೈಮೆನ್ಷನ್ ಚೂಸ್ ಮಾಡ್ತು ಬಿಡ್ತಾ ಇದೆ. ಮತ್ತು ಇದ್ರ ಮೇಲೆ ಕ್ಲಿಕ್ ಮಾಡ್ತೇನೆ, ಅದಾದ ಇದು ಈ ಲೈನ್ ಮೇಲೆ ಕ್ಲಿಕ್ ಮಾಡ್ತೇನೆ ಈಗ ನೋಡಿ. ಸೊ ಈಗ ಅದಕ್ಕೆ ಗೊತ್ತಾಯ್ತು, ಅದು ಗೆಸ್ ಮಾಡ್ತು ಏನಂದರೆ ಆ್ಯಂಗಲ್ ಬೇಕು ಅಂತ. ಯಾಕಂದರೆ ನಾನು 2 ಲೈನ್ ಕ್ಲಿಕ್ ಮಾಡಿದ್ದರಿಂದ ಅದು ಗೆಸ್ ಮಾಡ್ತು ಇವೆರಡು ಲೈನ್ಗಳದ್ದು ಆ್ಯಂಗಲ್ ಬೇಕು ಅಂತ. ಇವೆರಡು ಲೈನ್ಗಳಿರುವ ನಡುವಿನ ಆ್ಯಂಗಲ್ ಬೇಕು ಅಂತ ಅದು ಗೊತ್ತಾಯಿತು. ಸೊ ಇಟ್ ಈಸ್ ಗೆಸ್ಸಿಂಗ್ ಅದು ಹೇಳ್ತಾ ಇದೆ. ಸೊ ಈ ಥರ ನಮಗೆ ಏನಾಗ್ತಾಯಿದೆ ಡೈಮೆನ್ಷನ್ಸು ಈ ಡಿಮ್ ಅನ್ನೋ ಕಮಾಂಡಿಂದ ನಾವು ಆಟೋಮೆಟಿಕಲಿ ಎಲ್ಲ ಡೈಮೆನ್ಷನಿಂಗ್ ಮಾಡ್ಬೋದು. ಇದು ಒಂದು ಫಾಸ್ಟಾಗಿ ಈ ಥರ ಡೈಮೆನ್ಷನಿಂಗ್ ನಾವು ಮಾಡ್ಬೋದು. ಒಂದೊಂದೇ ಒಂದೊಂದು ತೊಗೊಳ್ಳೋ ಬದಲಿಗೆ ಆಟೋಮೆಟಿಕಲಿ ಅದೇ ಗೆಸ್ ಮಾಡುತ್ತೆ. ಆಟೋಮೆಟಿಕಲಿ ನಮಗೆ ಸರಿ ಹೋಯಿತು ಅಂತಂದರೆ ಡೈಮೆನ್ಷನಿಂಗ್ ಮಾಡ್ತಾ ಹೋಗ್ಬೋದು. ಇದು ಒಂಥರ. ಇನ್ನೊಂದು ಥರ ನೋಡೋಣ. ಈಗ ಅಂಡು ಮಾಡ್ತಾ ಹೋಗೋಣಿಲ್ಲ, ಅಂಡು ಆಯಿತು. ಈ ಕ್ವಿಕ್ ಡೈಮೆನ್ಷನ್ ನೋಡೋಣ. ಕ್ವಿಕ್ ಡೈಮೆನ್ಷನ್ ಇನ್ನೂ ಸ್ವಲ್ಪ ಜಾಸ್ತಿ ಡೈಮೆನ್ಷನಿಂಗ್ ನಾವು ಮಾಡ್ಬೋದು. ನೋಡೋಣ, ಕ್ವಿಕ್ ಡೈಮೆನ್ಷನ್ ನೋಡೋಣ. ಕ್ಲಿಕ್ ಮಾಡಿ ಈಗ ನಾವೇ ಮಾಡೋಣ ಅಂತಂದರೆ ಈ ಸರ್ಕಲ್ಗಳನ್ನ ಎಲ್ಲ ಸೆಲೆಕ್ಟ್ ಮಾಡೋಣ ಅಟ್ ಟೈಮ್. ನೋಡಿ ಕ್ವಿಕ್ ಸೆಲೆಕ್ಟ್ ನೋಡಿ ಹೇಳ್ತದೆ, ಜಾಮೆಟ್ರಿ ಟು ಡೈಮೆನ್ಷನ್ ಹೇಳ್ತಾ ಇದೆ. ಸೊ ನಾವು ಇದನ್ನು ಎರಡು ಸರ್ಕಲ್ಗಳನ್ನ ಸೆಲೆಕ್ಟ್ ಮಾಡೋಣ. ಎಂಟ್ರೋಡೇನು ಹೌದಾ. ಈಗ ಅದೇನು ಹೇಳ್ತಾ ಇದೆ, ಬೇಸ್ ಲೈನ್ ಏನು ಹೇಳ್ತಾ ಇದೆ, ನಮಗೆ ಅದೆಲ್ಲ ಬೇಡ. ನಮ್ಗೆ ಏನು ಬೇಕು, ನಮಗೆ ವಿ ವಾಂಟ್ ರೇಡಿಯಸ್ ಅಲ್ವಾ. ಸೊ ಅದಕ್ಕೆ ನಾವು ಮಾಡೋಣ ಆರ್ ಅಂತ ಹೊಡೆಯೋಣ. ಸೊ ಇನ್ನೊಂದು ಸಲ ಮಾಡೋಣ ಇದನ್ನು. ಫಸ್ಟ್ ಕ್ವಿಕ್ ಡೈಮೆನ್ಷನ್ ತೊಗೊಳ್ಳಿ. ಅದೇನು ಕೇಳ್ತದೆ, ಜಾಮೆಟ್ರಿಗಳನ್ನ ಸೆಲೆಕ್ಟ್ ಮಾಡೋದು ಕೇಳ್ತಾ ಇದೆ. ಈ ಜಾಮೆಟ್ರಿಗಳನ್ನ ಸೆಲೆಕ್ಟ್ ಮಾಡಿದೆ, ಎರಡೂ ಸೆಲೆಕ್ಟ್ ಮಾಡಿದ್ಮೇಲೆ ಎಂಟ್ರ್ ಹೊಡೆದೆ. ಏನೋ ಅದು ಬೇರೆ ತೊಗೊಳ್ತಾ ಇದೆ, ನಮಗಿದು ಬೇಡ. ನಮಗೇನು ಬೇಕು ಅಂದರೆ ವಿ ವಾಂಟ್ ರೇಡಿಯಸ್ ಆಫ್ ದೀಸ್ 2 ಆಬ್ಜೆಕ್ಟ್ಸ್. ಸೊ ಅದಕ್ಕೆ ನಾವು ಮಾಡಬೇಕು, ಇಲ್ಲಿ ಆಪ್ಷನ್ ಇದೆ ಆರ್ ಅಂತ ಇದೆ. ಸೊ ಇಲ್ಲಿ ಮುಂದೆ ಆರ್ದು ಟೈಪ್ ಮಾಡಿ ಎಂಟ್ರ್ ಹೊಡೀರಿ. ಈಗ ನಾನು ಏನು ಮಾಡ್ತೇನೆ, ಎಲ್ಲನೂ ಒಂದು ಕಡೆ ಕ್ಲಿಕ್ ಮಾಡ್ತೇನೆ. ನೋಡಿ ಆಟೋಮೆಟಿಕಲಿ ಅದು ಗೆಸ್ ಮಾಡ್ತು. ನೀವು 2 ಸರ್ಕಲ್ ಅಂತ ಗೊತ್ತಾಯ್ತು, ಅದಕ್ಕೆ 2 ಸರ್ಕಲ್ಗೆ ರೇಡಿಯಸ್ನ ಅದು ಎಲ್ಲ ಹಾಕ್ತು. ನಮ್ಗೆ ಬೇಡ ರೇಡಿಯಸ್ ಬೇಡ. ಈಗ ನಮಗೆ ರೇಡಿಯಸ್ ಬೇಡ, ನಮಗೇನು ಬೇಕು ಡಯಾಮೀಟರ್ ಬೇಕು ಅಂದ್ಕೊಂಡು. ಅದಕ್ಕೆ ಮತ್ತೆ ಕ್ವಿಕ್ ಡೈಮೆನ್ಷನ್ಗೆ ಹೋಗಿ ಇಲ್ಲ ನೀವು ಕ್ಯೂ ಡಿಮ್ ಅಂತ ಟೈಪ್ ಮಾಡಿದ್ರೆ ಬರ್ತದೆ. QDIM ಡಿಮ್ ಅಂತ ಟೈಪ್ ಮಾಡಿರಿ, ಎಂಟ್ರ್ ಹೊಡೀರಿ. ಈಗ ಮತ್ತೆ ಎರಡು ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಎಂಟ್ರ್ ಹೊಡೀರಿ. ಈಗ ನಮಗೆ ಡಿ ಅಂತ ಹೊಡೀರಿ, ಎಂಟ್ರ್ ಹೊಡೀರಿ, ಕ್ಲಿಕ್ ಮಾಡಿ. ನೋಡಿ ಡಯಾಮೀಟರ್ ಹೇಳ್ತಾ ಇದೆ, ಹೌದಾ. ಸೊ ಸಿಮಿಲರ್ಲಿ ಈಗ ನಮಗೆ ಈ ಆಬ್ಜೆಕ್ಟ್ ಏನಿದೆಯಲ್ಲ, ಇದ್ದು ನಮಗೆ ಬೇಸ್ ಲೈನ್ ಡೈಮೆನ್ಷನ್ ಬೇಕು ಅಂದ್ಕೊಳ್ಳಿ. ಅವಾಗೇನಾಗುತ್ತೆ, ಅವಾಗೇನು ಮಾಡೋದು, ಅದಕ್ಕೆ ಮತ್ತೆ ಇದನ್ನು ತೊಗೊಳ್ಳಿ, ಕ್ಲಿಕ್ ಮಾಡಿ. ಈ ಆಬ್ಜೆಕ್ಟನ್ನು ಫುಲ್ ಸೆಲೆಕ್ಟ್ ಮಾಡಿ, ಎಂಟ್ರ್ ಹೊಡೀರಿ. ಆಲ್ರೆಡಿ ಹೇಳ್ತಾ ಇದೆ, ದಿಸ್ ಈಸ್ ಆಲ್ರೆಡಿ ಕಂಟಿನ್ಯೂ ಟೈಪ್ ಆಫ್ ಡೈಮೆನ್ಷನಿಂಗ್. ಹಿಂಗೆ ಹೋದರೆ ಹಿಂಗೆ, ಹಿಂಗೆ ಹೋದರೆ ಹಿಂಗೆ ಬರ್ತಾ ಇದೆ. ನಮಗೆ ಎಕ್ಸಾಕ್ಟ್ಲಿ ನಾವು ಇಫ್ ಯು ವಾಂಟ್ ಕಂಟಿನ್ಯೂಸ್ ಥರ ಬೇಕು ಅಂದ್ಕೊಳ್ಳಿ, ಅವಾಗ ಸಿ ಹೊಡೀರಿ, ಎಂಟ್ರ್ ಹೊಡೀರಿ. ಕ್ಲಿಕ್ ಮಾಡಿ ನೋಡಿ. ಕ್ಲಿಕ್ ಮಾಡಿ ನೋಡಿದ್ರೆ ಯಾವ ಥರ ಇದೆ, ಇದು ಕಂಟಿನ್ಯೂಸ್ ಟೈಪ್ ಇದೆ. ನೋಡಿ ಕಂಟಿನ್ಯೂಸ್ ಟೈಪ್ ಇದೆ ಅಲ್ವಾ. ಆಲ್ರೆಡಿ ಕಂಟಿನ್ಯೂಸ್ ಟೈಪ್ ಇದೆ. ನಾನು ಕಂಟಿನ್ಯೂಸ್ ಟೈಪೇ ತೊಗೊಂಡಿದ್ದು. ನೋಡಿ ಕಂಟಿನ್ಯೂಸ್ ಟೈಪೇ ಇದೆ. 20 20 20 40 ಇದೆ ಅಲ್ವಾ. ನಮಗೆ ಇದು ಬೇಡ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಇಲ್ಲಿಗೆ ಬರೋಣ. ಇಲ್ಲಿ ನಾವೇನು ಮಾಡೋಣ, ವಿಲ್ ಟೇಕ್ ಬೇಸ್ ಲೈನ್ ಟೈಪ್. ಸೊ ಮತ್ತೆ ವಾಪಸ್ ಕ್ವಿಕ್ ಡೈಮೆನ್ಷನ್ಗೆ ಹೋಗಿ ಮತ್ತೆ ಇದನ್ನು ಫುಲ್ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ಥರ. ಆಮೇಲೆ ಎಂಟ್ರ್ ಹೊಡೀರಿ. ಅದು ಇದನ್ನು ತೊಗೊಂಡಿದೆ, ತೊಗೊಳ್ಳಿ ಬಿಡಿ. ಲೆಟಸ್ ಟೇಕ್ ಬೇಸ್ ಲೈನ್ ಬಿ ಅಂತ ಹೊಡೀರಿ, ಎಂಟರ್. ನೋಡಿಬೇಕಾದ್ರೆ ತಗೊಳಕ್ಕೆ ಕೊಡೋಣ ಈ ಥರ. ನೋಡಿ ಆಟೋಮೆಟಿಕ್ಲಿ ಇದು ತೊಗೊತಾ ಇದೆ. ಇದು ಸ್ವಲ್ಪ ಕನ್ಫ್ಯೂಸ್ ಆಗ್ತದೆ. ಸೊ ಇದನ್ನು ಅಂಡು ಮಾಡೋಣ. ಈಗ ಲೆಟಸ್ ಡಿಲೀಟ್ ದಿಸ್ ಒನ್ಸ್ ಅಗೇನ್, ಯಾಕಂದರೆ ಅದು ಇದನ್ನು ತೊಗೋತಾ ಇದೆ, ಬೇಡ. ಮತ್ತು ಕ್ವಿಕ್ ಡೈಮೆನ್ಷನ್ ತೊಗೊಳ್ಳಿ, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಫುಲ್ಲು, ಎಂಟರ್ ಹೊಡೀರಿ. ಈಗ ನಮಗೆ ಬೇಸ್ ಲೈನ್ಲೇ ಬೇಕು ಅಂದ್ಕೊಳ್ಳಿ, ಅವಾಗ ಬಿ ಹೊಡೀರಿ, ಎಂಟರ್ ಹೊಡೀರಿ, ಮೂವ್ ಮಾಡಿ. ಈಗ ನೋಡಿ ಒಂದೊಂದೇ ಡೈಮೆನ್ಷನ್ ನಾನು ಮೇಲೆ ಮೂವ್ ಮಾಡ್ತೀನಿ, ಅವಾಗ ನಿಮ್ಗೆ ಗೊತ್ತಾಗುತ್ತೆ ಬೇಸ್ ಲೈನ್ ಬಂದಿದೆಯಲ್ಲ ಅಂತ ಗೊತ್ತಾಗುತ್ತೆ ನಿಮಗೆ. ಹೌದಾ, ಬೇಸ್ ಲೈನ್ ಬಂದಿದೆಯಲ್ವಾ. ನೋಡಿ ಬೇಸ್ ಲೈನ್ ಡೈಮೆನ್ಷನ್ ಬಂದುಬಿಟ್ಟಿದೆ ಆಲ್ರೆಡಿ. ಸೊ ದಿಸ್ ಇಸ್ ಎ ವೆರಿ ಕ್ವಿಕ್ ವೇ ಆಫ್ ಕ್ರಿಯೇಟಿಂಗ್ ಡೈಮೆನ್ಷನ್ಸ್. ಈಗ ಎಕ್ಸಾಂಪಲ್ ನಾನು
ಈಗ ಇಲ್ಲೊಂದು ಲೈನ್ ಹಾಕ್ತೇನೆ, ಇದನ್ನೆಲ್ಲ ಡೈಮೆನ್ಷನ್ ಮಾಡ್ತೇನೆ, ಇದನ್ನೆಲ್ಲ ಸೆಲೆಕ್ಟ್ ಮಾಡ್ತೇನೆ ಕ್ವಿಕ್ ಡೈಮೆನ್ಷನ್ ಆಗಿ, ಎಲ್ಲವೂ ಸೆಲೆಕ್ಟ್ ಮಾಡ್ತೇನೆ, ಎಂಟರ್ ಹೊಡಿತೀನಿ. ಈಗ ನಾನು ರೇಡಿಯಸ್ ಅಂತ ಟೈಪ್ ಮಾಡ್ತೇನೆ, ಅದು ಆಟೋಮೆಟಿಕಲಿ ಕೇವಲ ರೇಡಿಯಸನ್ನು ಮಾತ್ರ ಕೊಡುತ್ತೆ ನೋಡಿ, ಈ ಲೈನ್ ಬಿಟ್ಟೇ ಬಿಡ್ತದೆ. ಸೊ ಈ ಥರನಾಗಿ ನಾವು ಕ್ವಿಕ್ ಡೈಮೆನ್ಷನ್ನಿಂದ ಎಲ್ಲ ಥರದ ಡೈಮೆನ್ಷನ್ಗಳನ್ನ ಕ್ವಿಕ್ಕಾಗಿ ಮಾಡ್ಬೋದು.